ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ದೆಹಲಿಯ ರಸ್ತೆಗಳಲ್ಲಿ ಶಾಂತಿಯುತವಾಗಿ ಸಾಗಬೇಕಿದ್ದ ಒಂದು ಬೆಳಕು ಭಾರತದ ಇತಿಹಾಸದ ಅತ್ಯಂತ ರಕ್ತಸಿಕ್ತ ಹೋರಾಟಕ್ಕೆ ಸಾಕ್ಷಿಯಾಯಿತು. ಅವತ್ತು ಸಮಯ ಬೆಳಿಗ್ಗೆ 11:40 ಡಿಸೆಂಬರ್ 13, 2001. ಅಂದು ನಮ್ಮ ನಾಯಕರ ಭವಿಷ್ಯ ಮತ್ತು ನಮ್ಮ ಸೈನಿಕರ ಧೈರ್ಯ, ನಮ್ಮ ದೇಶದ ಸಾರ್ವಭೌಮತೆ ಕೇವಲ 30 ನಿಮಿಷಗಳಲ್ಲಿ ನಿರ್ಧಾರವಾಗಬೇಕಿತ್ತು. ಅಂದು ನಿಜವಾಗಿ ಅಲ್ಲಿ ಏನಾಯಿತು? ಇದು ಭಾರತೀಯ ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಅಲ್ಲಾಡಿಸಲು ನಡೆದ ಪ್ರಯತ್ನ. ನಕಲಿ ಸ್ಟಿಕ್ಕರ್ಗಳನ್ನು ಬಳಸಿ ಅಂಬಾಸಿಡರ್ ಕಾರಿನಲ್ಲಿ ಬಂದ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆಯ 5 ಶಸ್ತ್ರಸಜ್ಜಿತ ಭಯೋತ್ಪಾದಕರು ನೇರವಾಗಿ ಸಂಸತ್ತಿನ ಒಳಗೆ ನುಗ್ಗಿದರು. ಆ 5 ಭಯೋತ್ಪಾದಕರನ್ನು ಎದುರಿಸಲು ನಿಂತಿದ್ದು ನಮ್ಮ 10 ಮಂದಿ ವೀರ ಯೋಧರು. ಈ ದಾಳಿಯ ಸಂಪೂರ್ಣ ತನಿಖೆ ಮತ್ತು ಭಾರತವನ್ನು ಉಳಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಆ ವೀರ ಅಸಾಮಾನ್ಯ ಶೌರ್ಯದ ಕತೆ ಇಲ್ಲಿದೆ. ಆ ಕರಾಳ ದಿನದ ಕ್ಷಣದ ಕಥೆಯನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಹೃದಯ ಭಾಗ. ಇಲ್ಲಿ ಜನನಾಯಕರ ಚರ್ಚೆಗಳು ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಆದರೆ ಡಿಸೆಂಬರ್ 13, 2001 ಆ ದಿನ ಪ್ರಜಾಪ್ರಭುತ್ವದ ಈ ದೇಗುಲದ ಶಾಂತಿಗೆ ಭಂಗ ಬಂತು. ಈ ದಾಳಿಯು ಕೇವಲ ಒಂದು ಕಟ್ಟಡದ ಮೇಲಿನ ದಾಳಿಯಾಗಿರಲಿಲ್ಲ. ಇದು ಭಾರತದ ಸಾರ್ವಭೌಮತೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳ ಮೇಲೆ ನಡೆದ ನೇರವಾದ ಹೇಡಿತನದ ಆಕ್ರಮಣವಾಗಿತ್ತು. ಬೆಳಿಗ್ಗೆ 11:40 ಆರಂಭವಾದ ಆ ಕರಾಳ ಘಟನೆಯ ಕತೆ ಇಲ್ಲಿದೆ. ಬೆಳಿಗ್ಗೆ 11:40 ಆರಂಭವಾದ ಆ ಕರಾಳ ಘಟನೆ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆಗಳಾದ ಲಷ್ಕರ್-ಎ-ತಯ್ಯಬಾ ಮತ್ತು ಜೈಷ್-ಎ-ಮೊಹಮ್ಮದ್ನ 5 ಶಸ್ತ್ರಸಜ್ಜಿತ ಭಯೋತ್ಪಾದಕರು ನಕಲಿ ಗೃಹ ಸಚಿವಾಲಯದ ಸ್ಟಿಕ್ಕರ್ಗಳನ್ನು ಅಂಟಿಸಿಕೊಂಡು ಸಂಸತ್ ಆವರಣಕ್ಕೆ ನುಗ್ಗಿದರು. ಅವರ ಸ್ಪಷ್ಟ ಉದ್ದೇಶ ಒಳಗಡೆ ಇರುವ 106 ಉನ್ನತ ನಾಯಕರುಗಳನ್ನು ಹತ್ಯೆ ಮಾಡುವುದಾಗಿತ್ತು. ಗೇಟ್ ನಂಬರ್ 12 ಬಳಿ ಅನುಮಾನಗೊಂಡ ಭದ್ರತಾ ಸಿಬ್ಬಂದಿ ಕಾರನ್ನು ತಡೆದ ತಕ್ಷಣವೇ ಭಯೋತ್ಪಾದಕರು AK-47 ಮತ್ತು ಗ್ರೆನೇಡ್ಗಳಿಂದ ಗುಂಡಿನ ದಾಳಿ ಶುರು ಮಾಡಿದರು. ದಾಳಿಗೆ ಪ್ರತಿಕ್ರಿಯೆ ನೀಡಲು ಭದ್ರತಾ ಪಡೆಗಳು ಒಂದು ಕ್ಷಣವೂ ತಡ ಮಾಡಲಿಲ್ಲ. ದೆಹಲಿ ಪೊಲೀಸ್, CRPF ಮತ್ತು ITBP ಸಿಬ್ಬಂದಿಗಳು ತಕ್ಷಣ ಅಲರ್ಟ್ ಆದರು. ಸುಮಾರು 30-45 ನಿಮಿಷಗಳ ಕಾಲ ಭೀಕರ ಗುಂಡಿನ ಚಕಮಕಿ ನಡೆಯಿತು. ನಮ್ಮ ಯೋಧರ ಧೈರ್ಯದಿಂದಾಗಿ ಭಯೋತ್ಪಾದಕರಿಗೆ ಸಂಸತ್ತಿನ ಒಳಗೆ ಪ್ರವೇಶಿಸಲು ಸಾಧ್ಯವಾಗಲೇ ಇಲ್ಲ. ಈ ದಾಳಿಯಲ್ಲಿ ಅಪ್ರತಿಮ ತ್ಯಾಗ ಮಾಡಿದ ನಮ್ಮ ವೀರರಲ್ಲಿ ಒಬ್ಬರು CRPF ಕಾನ್ಸ್ಟೇಬಲ್ ಕಮಲೇಶ್ ಕುಮಾರಿ. ಅಪಾಯವನ್ನು ಮೊದಲು ಗ್ರಹಿಸಿದ ಇವರು ಗುಂಡಿನ ಸುರಿಮಳೆಯ ಮಧ್ಯೆಯೂ ಇತರ ಸಿಬ್ಬಂದಿಗೆ ಎಚ್ಚರಿಕೆ ನೀಡಲು ಧಾವಿಸಿದರು. ಅವರ ಆ ಸಮಾಲೋಚಿತ ಮತ್ತು ಧೈರ್ಯಶಾಲಿ ಕಾರ್ಯವು ಅನೇಕ ಸಂಸದರ ಪ್ರಾಣವನ್ನು ಉಳಿಸಿತು. ಕಮಲೇಶ್ ಕುಮಾರಿಯವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಸಮರ್ಪಿಸಿದರು. ಅವರ ಶೌರ್ಯಕ್ಕಾಗಿ ಅವರಿಗೆ ಭಾರತದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಅಶೋಕ ಚಕ್ರವನ್ನು ನೀಡಿ ಗೌರವಿಸಲಾಯಿತು. ಈ ಹೋರಾಟದಲ್ಲಿ ಒಟ್ಟು 10 ಮಂದಿ ನಮ್ಮ ಭದ್ರತಾ ಸಿಬ್ಬಂದಿ ಮತ್ತು ಸಂಸತ್ ಸಿಬ್ಬಂದಿಗಳು ವೀರ ಮರಣವನ್ನಪ್ಪಿದರು. ದೆಹಲಿಯ ಪೊಲೀಸರು 6 ಸಿಬ್ಬಂದಿ, 2 ಸಂಸತ್ನ ಭದ್ರತಾ ಸಿಬ್ಬಂದಿ, 1 CRPF ಕಾನ್ಸ್ಟೇಬಲ್ ಮತ್ತು ಒಬ್ಬ ತೋಟಗಾರ. ಇವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ಅತ್ಯುನ್ನತ ತ್ಯಾಗವನ್ನು ಪ್ರದರ್ಶಿಸಿದರು. ದಾಳಿಯ ನಂತರ ತನಿಖೆಗಳು ಪ್ರಾರಂಭವಾದವು. ಮುಖ್ಯ ಆರೋಪಿಗಳಲ್ಲಿ ಒಬ್ಬನಾದ ಅಫ್ಜಲ್ ಗುರುನನ್ನು ಬಂಧಿಸಿ ವಿಚಾರಣೆ ನಡೆಸಿ ಮರಣದಂಡನೆ ವಿಧಿಸಲಾಯಿತು. ಅದನ್ನು 2013ರಲ್ಲಿ ಜಾರಿಗೊಳಿಸಲಾಯಿತು. ಈ ದಾಳಿಯು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭಾರೀ ಸೇನಾ ಬಿಕ್ಕಟ್ಟನ್ನು ಉಂಟುಮಾಡಿತು. ಇದು ರಾಷ್ಟ್ರದ ಭದ್ರತೆಯ ವ್ಯವಸ್ಥೆಯನ್ನು ಶಾಶ್ವತವಾಗಿ ಬದಲಾಯಿಸಿತು. ಡಿಸೆಂಬರ್ 13, 2001 ಇದು ನಾವು ಎಂದಿಗೂ ಮರೆಯದ ದಿನ. ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸಲು ಪ್ರಾಣತ್ಯಾಗ ಮಾಡಿದ ಆ ಧೀರರಿಗೆ ಇಡೀ ರಾಷ್ಟ್ರವು ಸದಾ ಋಣಿಯಾಗಿರುತ್ತದೆ. ಈ ವೀರ ಯೋಧರ ತ್ಯಾಗಕ್ಕೆ ನಿಮ್ಮ ಗೌರವವನ್ನು ಸಲ್ಲಿಸಲು ತಪ್ಪದೇ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.